ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು. ನಾವು ಶ್ರೀ ಶಂಕರಾಚಾರ್ಯ ವಿರಚಿತ ಸ್ವಾಮಿ ಚಿನ್ಮಯಾನಂದರ ಆಂಗ್ಲ ಭಾಷೆಯ ವ್ಯಾಖ್ಯಾನ ಆಧಾರಿತ ಶ್ರೀ BK ತಿಮ್ಮಪ್ಪನವರಿಂದ ಕನ್ನಡದಲ್ಲಿ ಅನುವಾದಿಸಲ್ಪಟ್ಟ ಭಜಗೋವಿಂದಂನ ಪಠಣ ಮಾಡುತ್ತಿದ್ದೆವು. ಈಗ ಇದರ ಮುಂದುವರಿಕೆ ಭಾಗ 11ರಲ್ಲಿ ಪದ್ಯ 29. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಕಲೇಶಃ ಸತ್ಯಂ ಪುತ್ರಾದಪಿ ಧನಭಾಜಾಂ ಭೀತಿಃ ಸರ್ವೈತ್ರೈಷಾ ವಿಹಿತಾರೀತಿಃ. ಐಸಿರಿಯಿಂದ ಪತ್ತೆ ಹೊರತು ಸುಖವಿನಿತಿಲ್ಲೆಂಬುದು ಸತ್ಯ, ಮಗನಿಂದಲೂ ಭಯ ಸಿರಿವಂತನಿಗೆ ಎಲ್ಲೆಲ್ಲಿಯೂ ಈ ಬಗೆಯಿಹುದು. ಹಿಂದಿನ ಪದ್ಯದಲ್ಲಿ ಅದ್ವೈತ ಗುರು ಶ್ರೀ ಶಂಕರಾಚಾರ್ಯರು ನಮ್ಮಲ್ಲಿರುವ ವಿಷಯ ವಾಸನೆಗಳು ಅಷ್ಟೊಂದು ಶಕ್ತಿಯುತವಾಗಿದ್ದಲ್ಲಿ ತತ್ವಶಾಸ್ತ್ರಗಳು, ಅವುಗಳ ದರ್ಶನಗಳು ಎಲ್ಲವೂ ಫಲವಿಲ್ಲದ ಸ್ವಪ್ನಗಳಿದ್ದಂತೆ, ಕೇವಲ ಕವಿ ನೀಡುವ ಸಾಂತ್ವನದ ನುಡಿಗಳ ಹಾಗೆ ಬರಿಯ ಭ್ರಾಂತಿಯನ್ನುಂಟು ಮಾಡುವ ಮತ್ತು ಹಿಡಿಸುವ ಮೋಹಜಾಲಗಳಂತೆ ಎಂದಿದ್ದಾರೆ. ಒಬ್ಬ ವಿಜ್ಞಾನಿ, ಶಾಸ್ತ್ರಜ್ಞ ಸಮಸ್ತ ಸ್ಥಿತಿಗಳನ್ನು ಯಥಾರ್ಥವಾಗಿ ಅರಿಯಬೇಕಾದ ಹಾಗೆ ಅರಿತು ಅವುಗಳನ್ನು ಜಗತ್ತಿನ ಏಳಿಗೆಗಾಗಿ ನಿಯೋಜಿಸಬೇಕಾದುದು ಅತ್ಯವಶ್ಯಕ. ಈ ಪದ್ಯದಲ್ಲಿ ಜೀವನದ ಯಾವುದೇ ಕ್ಷೇತ್ರದ್ದಾಗಿರಲಿ, ಯಾವುದೇ ಕಾರ್ಯಕಲಾಪಗಳದ್ದಾಗಿರಲಿ ಎಲ್ಲರಿಗೂ ತಿಳಿದಿರುವಂತಹ 2 ವಿಚಾರಗಳನ್ನು ತೆರೆದು ಹೇಳಲಾಗಿದೆ. ಪ್ರತಿಯೊಬ್ಬ ಜ್ಞಾನಿಯೂ ಕೇವಲ ಜೀವನದ ಅವಶ್ಯಕತೆಗಳನ್ನು ಪಡೆಯುವುದಷ್ಟರಿಂದಲೇ ತೃಪ್ತನಾಗುವುದಿಲ್ಲ. ಅವನು ಜೀವನದ ದುಃಖ ಮಂದಿರವನ್ನು ಕೆಡವಿ ಅದೇ ಜಾಗದಲ್ಲಿ ಆನಂದದ ದೇಗುಲವನ್ನು ನಿರ್ಮಿಸಲು ಸದಾ ಅಪೇಕ್ಷಿಸುತ್ತಿರುತ್ತಾನೆ. ಹಣ ಏನನ್ನು ಗಳಿಸಿಕೊಡಬಲ್ಲದೋ ಅಥವಾ ಗಳಿಸಿಕೊಡುವ ಭರವಸೆಯನ್ನು ನೀಡಬಲ್ಲದೋ ಆ ಭರವಸೆಯ ಭ್ರಮೆ ನಮ್ಮಲ್ಲಿ ಅಷ್ಟೊಂದು ಪ್ರಬಲವಾಗಿರುವುದರಿಂದಲೇ ನಾವು ಐಶ್ವರ್ಯದ ಯಥಾರ್ಥವಾದ ಬೆಲೆಯನ್ನು ಅರಿಯದಿರುವುದು. ಹಣ ಸೃಷ್ಟಿಯಲ್ಲಿಟ್ಟಿದ್ದು ಮನುಷ್ಯನಿಂದ, ತಾನು ಸೃಷ್ಟಿಸಿದ ಹಣಕ್ಕೆ ತಾನೇ ದಾಸನಾಗಿರುವುದು ಎಂತಹ ಆಶ್ಚರ್ಯ. ಮೂಢಮತಿಯಾದ ಮಾನವನನ್ನು ಇಂದು ಆಳುತ್ತಿರುವುದು ಹಣ. ಗುರು ಇಲ್ಲಿ ಆಧ್ಯಾತ್ಮ ಜೀವನಾಕಾಂಕ್ಷಿಗಳಾದ ಸಾಧಕರನ್ನು ಕುರಿತು ಅರ್ಥಂ ಅನರ್ಥಂ ಎಂಬುದನ್ನರಿತು ಬಾಳಬೇಕೆಂದು ಉಪದೇಶಿಸಿದ್ದಾರೆ. ಐಶ್ವರ್ಯದ ಮೋಹದಲ್ಲಿ ಧನ ಸಂಪಾದನೆಯ ಭ್ರಮೆಯಲ್ಲಿ ಸಿಕ್ಕಿಕೊಂಡು ಇಡೀ ಜೀವಿತ ಕಾಲವನ್ನೆಲ್ಲ ವ್ಯರ್ಥಗೊಳಿಸಿಕೊಳ್ಳುವುದರಿಂದ ಉಂಟಾಗುವ ಅಪಾಯಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಂಡಿದ್ದಲ್ಲಿ ಧನವನ್ನು ಕುರಿತ ಮೋಹ ಕ್ರಮವಾಗಿ ಹೃದಯದಿಂದ ದೂರವಾಗುತ್ತದೆ. ಹಣಕ್ಕೆ ಬೆಲೆ ಇದೆ ನಿಜ, ಆದರೆ ನಮಗೆ ಅವಶ್ಯಕವಿರುವ ವಸ್ತುಗಳನ್ನು ಸಂಪಾದಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದರ ಬೆಲೆ. ಹಾಗಲ್ಲದೆ ಅದಕ್ಕೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡುವುದಾದರೆ ಅದು ಅವಿವೇಕವೆನಿಸಿ ಅನಾದರಕ್ಕೆ, ದ್ವೇಷಕ್ಕೆ ಎಡೆಮಾಡಿಕೊಡುತ್ತದೆ. ಅಲ್ಲದೆ ಹಲವಾರು ಬಗೆಯ ಪೈಶಾಚಿಕ ವಿಚಾರಕ್ಕೊಳಗಾಗಿಸಿ ಮನುಷ್ಯರನ್ನು ಹಣದ ಹುಚ್ಚು ಹಿಡಿದವರನ್ನಾಗಿ ಮಾಡುತ್ತದೆ. ಅತ್ಯಾಶ್ಚರ್ಯವೆಂದರೆ ಐಶ್ವರ್ಯವೇ ನಮ್ಮನ್ನು ಪರಸ್ಪರ ದ್ವೇಷಿಸುವಂತೆ ಮಾಡುವುದು. ಹಣದ ಪ್ರಭಾವವೇ ಒಂದು ದೊಡ್ಡ ಸೋಜಿಗ. ನಿನ್ನಲ್ಲಿ ಒಂದಿಷ್ಟು ಹಣವಿದ್ದರೆ ಮತ್ತಷ್ಟು ಬೇಕು ಎಂಬ ಆಸೆ ಮೂಡುವುದು. ಮತ್ತಷ್ಟು ದೊರಕಿದರೆ ನಿನಗಿಂತ ಹೆಚ್ಚು ಹಣವುಳ್ಳವರನ್ನು ಕಂಡು ಅಸೂಯೆ ಪಡುವುದು. ನಿನಗಿಂತ ಕಡಿಮೆ ಇರುವವರನ್ನು ಕಂಡು ಅಹಂಕಾರ ಪಡುವುದು. ಅಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸು ದೊರೆತು ಲಾಭ ಸಂಪಾದನೆಯ ಬೇಟೆಯಲ್ಲಿ ಕಿಂಚಿತ್ ಜಯ ದೊರೆತರೂ ಸಾಕು, ನಿನ್ನ ಅಸೂಯೆ, ಅಹಂಕಾರಗಳು ಕ್ರಮವಾಗಿ ತಗ್ಗುವುದರ ಬದಲು ಅಸೂಯೆ ಮತ್ತಷ್ಟು ಹೆಚ್ಚುತ್ತದೆ. ಅಹಂಕಾರಕ್ಕೆ ಮೇರೆಯೇ ಇಲ್ಲದಂತಾಗುತ್ತದೆ. ಹಣದ ಐಶ್ವರ್ಯದಿಂದ ಅತಿಯಾದ ಅಸೂಯೆ, ಅಹಂಕಾರಗಳು ಉಂಟಾಗುವುದಷ್ಟೇ ಅಲ್ಲ, ಸಲ್ಲದ ಸಂಶಯ ಮತ್ತು ದುಃಖಕಾರಕ ಭಯಗಳು ಹುಟ್ಟಿಕೊಳ್ಳುತ್ತವೆ. ಸಂಶಯ ಉಂಟಾಗುವುದೇಕೆಂದರೆ ನಿನ್ನಲ್ಲಿರುವಷ್ಟು ಹಣ ಯಾರಲ್ಲಿಲ್ಲವೋ ಅವರು ನಿನ್ನನ್ನು ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಎಂದು. ಭಯಪಡುವುದು ಏತಕ್ಕೆಂದರೆ ನೀನು ಗುಪ್ತವಾಗಿ ಸಂಗ್ರಹಿಸಿಟ್ಟಿರುವ ನಿಧಿಯನ್ನು ದೋಚಿಕೊಂಡು ಹೋಗಬಹುದೇನೋ ಎಂದು. ಹಣದಿಂದ ಸುಖವಿಲ್ಲ. ಆಚಾರ್ಯ ಶಂಕರರು ಧನಿಕನಾದವನಿಗೆ ಅವನ ಮಗನಿಂದಲೂ ಅಪಾಯ ಸಂಭವಿಸಬಹುದು ಎನ್ನುತ್ತಾರೆ. ಆದ್ದರಿಂದ ಸದಾ ನೆನಪಿನಲ್ಲಿಡಬೇಕಾದ ವಿಚಾರವೆಂದರೆ ಹಣವಾಗಲಿ ಸಂಪತ್ತಾಗಲಿ ಅದೇ ಕೊನೆ ಗುರಿಯಲ್ಲ, ಅವು ಕೇವಲ ಸಾಧನಗಳು ಅಷ್ಟೇ. ಅದನ್ನು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಸಂಪಾದಿಸು, ಔದಾರ್ಯದಿಂದ ವೆಚ್ಚ ಮಾಡು. ಹಣ ನಿನ್ನನ್ನು ತನ್ನ ಸೇವೆಗೆ ಉಪಯೋಗಿಸಿಕೊಳ್ಳದಿರಲಿ. ಅಂತಹ ಐಶ್ವರ್ಯ ನಿನ್ನಲ್ಲಿದ್ದರೆ ನಿನಗೆ ಅದೇ ಒಂದು ವರ. ಅದರ ಬದಲು ಧನ ಸಂಪಾದನೆಗಾಗಿ ನೀನು ಅದರ ಸೇವಕನಾದೆಯೋ ಅಥವಾ ಅಡಿಯಾಳಾದೆಯೋ ನಿನಗೆ ಅಂತಹ ಸಂಪತ್ತು ಒಂದು ಶಾಪವಿದ್ದಂತೆ.
ಅದರಿಂದ ನಿನಗೆ ಲೇಷ ಸುಖವೂ ದೊರೆಯಲಾರದು. ಇದೇ ಐಶ್ವರ್ಯವನ್ನು ಕುರಿತು ಯಥಾರ್ಥವಾದ ಸತ್ಯ, ಯಥಾರ್ಥವಾದ ರೀತಿ. ಪದ್ಯ 30. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವದಾನಂ ಮಹದವದಾನಂ. ಪ್ರಾಣಾಯಾಮವ ಪ್ರತ್ಯಾಹಾರವ ನಿತ್ಯಾನಿತ್ಯ ವಿವೇಕ ವಿಚಾರವ ಎಚ್ಚರದೊಳು ಬಲು ಎಚ್ಚರದಿಂದ ಜಪವ ಸಮಾಧಿಯನ್ನಾಚರಿಸು. ಇಲ್ಲಿ ಆಚಾರ್ಯ ಶಂಕರರು ಮನಸ್ಸು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯ, ಜನರು, ವಸ್ತುಗಳು, ಸುಖ ದುಃಖ ಇತ್ಯಾದಿಗಳಿಂದ ಕೂಡಿದ ಈ ಬಾಹ್ಯ ಜಗತ್ತಿನಲ್ಲಿ ಐಶ್ವರ್ಯದ ವಿಚಾರವಾಗಿರುವ ಅತ್ಯಾಶೆಯನ್ನು ಕೈಬಿಟ್ಟು ತನ್ನ ಮನಸ್ಸನ್ನು ಸಂಯಮಕ್ಕೊಳಗಾಗಿ ಮಾಡಿದ ಸಾಧಕನನ್ನು ಕುರಿತು ಉಪದೇಶಿಸಿದ್ದಾರೆ. ಸಾಧಕನಾದವನು ಬಾಹ್ಯ ಲೋಕಕ್ಕೆ ಸಂಬಂಧಿಸಿದ ತನ್ನ ವೈಯಕ್ತಿಕ ಮಾನಸಿಕ ಪ್ರಚೋದನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು. ಗುರು ನೇಮಿಸಿದ 5 ಕಟ್ಟಳೆಗಳನ್ನು ಸಾಧಕ ತಪ್ಪದೆ ಅನುಷ್ಠಾನಕ್ಕೆ ತಂದರೆ ತಾನು ಸೇರಬೇಕೆಂದಿರುವ ಗುರಿಯನ್ನು ಸುಲಭವಾಗಿ ಕುಕ್ಕುಲೋಟದಿಂದ ಓಡಿಹೋಗಿ ಸೇರಲು ಶಕ್ತನಾಗುತ್ತಾನೆ. ಐಶ್ವರ್ಯ ಸಂಪಾದನೆಯ ಹಂಬಲವನ್ನು ವಿವೇಚನೆಯಿಂದ ಕೈಬಿಡುವುದರ ಜೊತೆಗೆ ಗೀತಾಧ್ಯಯನ, ಮುರಾರಿಯ ಪೂಜೆ, ಸತ್ಸಂಗ ಮತ್ತು ದಾನ ಧರ್ಮಗಳನ್ನು ಒಟ್ಟಾಗಿ ಆಚರಣೆಗೆ ತರುವುದನ್ನೇ ವೇದಾಂತ ಬಹಿರಂಗ ಸಾಧನೆ ಎಂದಿರುವುದು. ಈ ಪದ್ಯದಲ್ಲಿ ನಾವು ಅಂತರಂಗ ಸಾಧನೆಯ ಅಂಶಗಳನ್ನು ಕಾಣುತ್ತೇವೆ. ಅವುಗಳನ್ನು ಶ್ರೀ ಶಂಕರಾಚಾರ್ಯರು ಹೀಗೆ ನಿರೂಪಿಸಿದ್ದಾರೆ. 1. ಪ್ರಾಣಾಯಾಮ, ಶಾರೀರಿಕವಾದ ಎಲ್ಲ ಪ್ರವೃತ್ತಿಗಳನ್ನು ನಿಯಂತ್ರಿಸುವುದು. 2. ಪ್ರತ್ಯಾಹಾರ, ವಿಷಯಾಸಕ್ತಿಗೊಳಗಾಗದಂತೆ ಇಂದ್ರಿಯಗಳನ್ನು ನಿಗ್ರಹಿಸುವುದು. 3. ನಿತ್ಯಾನಿತ್ಯ ವಿವೇಕ ವಿಚಾರ, ನಿತ್ಯ ಅನಿತ್ಯ ವಸ್ತುಗಳನ್ನು ಕುರಿತು ವಿವೇಕದಿಂದ ವಿಚಾರ ಮಾಡುವುದು. 4 ಜಪ ಮತ್ತು 5 ಸಮಾಧಿ, ಮೊದಲಿನ 4 ಸ್ಥಿತಿಗಳ ಅನಂತರದಲ್ಲಿ ದೈವ ಸಾಕ್ಷಾತ್ಕಾರವನ್ನು ಪಡೆಯುವುದು. ಪ್ರಾಣಾಯಾಮ ಎನ್ನುವ ಶಬ್ದವನ್ನು ಶ್ವಾಸ ಯಮ, ಶ್ವಾಸ ನಿಯಂತ್ರಣ ಎನ್ನುವ ಅರ್ಥಕ್ಕೆ ಬದಲಾಗಿ ತಪ್ಪು ಅರ್ಥದಲ್ಲಿ ಅಂಧಾನುಕರಣೆ ಮಾಡುತ್ತಿದ್ದೇವೆ. ಸಂಸ್ಕೃತದಲ್ಲಿ ಉಸಿರನ್ನು ನಿಯಂತ್ರಿಸುವುದಕ್ಕೆ ಶ್ವಾಸಯಮ ಎನ್ನುವ ಪ್ರತ್ಯೇಕವಾದ ಶಬ್ದವಿದೆ. ಸಂಸ್ಕೃತದಲ್ಲಿ ಪ್ರಾಣ ಎಂದರೆ ಜೀವ ಎಂದರ್ಥ. ಉಪನಿಷತ್ತಿನ ಋಷಿಗಳು ಅದನ್ನು 5 ಬಗೆಯ ಅರ್ಥ ವಿಶೇಷವುಳ್ಳದ್ದೆಂದು ಪ್ರತಿಪಾದಿಸಿದ್ದಾರೆ. ಉಪನಿಷತ್ತುಗಳಲ್ಲಿ ಅವರು ಈ 5 ಬಗೆಯ ಹೆಸರುಗಳನ್ನು ವಿವೇಕಿಯಾದ ಮನುಷ್ಯ ಅನುಷ್ಠಾನಕ್ಕೆ ತರಬೇಕಾದ ಪ್ರಧಾನವಾದ ಪ್ರವೃತ್ತಿಗಳಿಗೆ ತಕ್ಕಂತೆ ವಿಭಜಿಸಿ 5 ರೀತಿಯ ಶಾರೀರಿಕ ಕ್ರಿಯಾ ವ್ಯವಸ್ಥೆಗಳಿಗಾಗಿ ವರ್ಗೀಕರಣ ಮಾಡಿ ಉಲ್ಲೇಖಿಸಿದ್ದಾರೆ. 1. ವಸ್ತುಗಳನ್ನು ಕಾಣುವುದು ಮತ್ತು ಗ್ರಹಿಸುವುದು ಪ್ರಾಣ. 2. ತ್ಯಜಿಸಬೇಕಾದ ವಸ್ತುಗಳನ್ನು ತ್ಯಜಿಸಿ ಸ್ವೀಕರಿಸಬೇಕಾದವುಗಳನ್ನು ಸ್ವೀಕರಿಸುವುದು ಅಪಾನ. 3. ಮನಸ್ಸಿನಲ್ಲೇ ಪಚನ, ಪರ್ಯಾಲೋಚಿಸುವುದು ವ್ಯಾನ. 4. ನರನಾಡಿಗಳಲ್ಲಿ ಬೆರೆಯುವಂತೆ ಮಾಡುವುದು ಸಮಾನ. ಮತ್ತು 5. ನಮ್ಮ ಇಂದಿನ ಸ್ಥಿತಿಗಿಂತಲೂ ಮೇಲುಮಟ್ಟದ ಜ್ಞಾನ ಪರ್ವತದ ಅತ್ಯುನ್ನತ ಶಿಖರವನ್ನೇರಲು ಸ್ವತಃ ಪ್ರಯತ್ನಿಸುವುದು ಉದಾನ. ಈ ವಿಧವಾದ 5 ನಿಯಂತ್ರಣಗಳನ್ನು ಅನುಸರಿಸುವುದನ್ನೇ ಪ್ರಾಣಾಯಾಮ ಎಂದು ಕರೆದಿರುವುದು. ಈ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ ಭಾವಾವೇಶರಹಿತವೂ ಉದ್ವೇಗರಹಿತವೂ ಆದ ಶ್ವಾಸೋಚ್ಛ್ವಾಸದ ಕ್ರಮಬದ್ಧ ಸಾಧನೆಯನ್ನೇ ಬಾಹ್ಯಾಚರಣೆಯ ವಿಧಾನಗಳಲ್ಲಿ ಒಂದು ಎಂದು ಬೋಧಿಸಿರುವುದು. ಬಹು ದೀರ್ಘಕಾಲದ ತಾಳ್ಮೆ ಮತ್ತು ಶ್ರದ್ಧೆಗಳಿಂದ ಕೂಡಿದ ಅಭ್ಯಾಸ, ದೈವೋಪಾಸನೆ, ಶಾಸ್ತ್ರಾಧ್ಯಯನ ಮತ್ತು ಸ್ವಾರ್ಥರಹಿತ ಸಮಾಜ ಸೇವೆ ಇವುಗಳಿಂದ ಮಾತ್ರ ನಿಜವಾದ ಪ್ರಾಣಾಯಾಮವನ್ನು ಸಾಧಿಸಲು ಸಾಧ್ಯ. ಈ ರೀತಿ ಒಬ್ಬ ಸಾಧಕ ಬಾಹ್ಯ ಜಗತ್ತಿನ ಸುಂದರ ವಿಷಯಗಳ ಬಗ್ಗೆ ಪ್ರವಹಿಸುವ ಆಸೆಯನ್ನು ನಿಯಂತ್ರಿಸಬಲ್ಲ ಶಕ್ತಿಯನ್ನು ಸಂಪಾದಿಸಿದ ಬಳಿಕ ವಿಷಯೇಂದ್ರಿಯಗಳ ಮೂಲಕ ಬಾಹ್ಯ ಜಗತ್ತನ್ನು ಕುರಿತು ಚಿಂತಿಸುವುದನ್ನು ಕೈಬಿಟ್ಟು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಬೇಕು. ಭೋಗ ವಸ್ತುಗಳನ್ನರಸಿಕೊಂಡು ಹೋಗುವ ನಮ್ಮ ಮನಸ್ಸಿನ ರಶ್ಮಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುವ ಶಕ್ತಿಯನ್ನೇ ಪ್ರತ್ಯಾಹಾರ ಎಂದಿರುವುದು. ಮನಸ್ಸು ಸಹಿಷ್ಣುತೆಯನ್ನು, ಕ್ಷೇಮಕರವಾದ ಜೀವಿತ ಮೌಲ್ಯವನ್ನು ಸಾಧಿಸುವುದನ್ನು ಅಭ್ಯಾಸ ಮಾಡದಿದ್ದಲ್ಲಿ ಪ್ರಾಣಾಯಾಮವು ಸಾಧ್ಯವಿಲ್ಲ, ಪ್ರತ್ಯಾಹಾರವೂ ಸಾಧ್ಯವಿಲ್ಲ. ಆದ್ದರಿಂದ ವಿವೇಕಯುತವಾದ ಬುದ್ಧಿಶಕ್ತಿಯನ್ನು ಅತ್ಯವಶ್ಯಕವಾಗಿ ಬೆಳೆಸಿಕೊಳ್ಳುವುದರಿಂದ ತಳತಳನೆ ಹೊಳೆದು ಮನಸ್ಸನ್ನು ಆಕರ್ಷಿಸುವ ಅನಿತ್ಯದ ಮೂಲಕವೇ ನಿತ್ಯ ಸತ್ಯವನ್ನು ಗುರುತಿಸಲು ಸಾಧ್ಯವಾಗಿರುತ್ತದೆ. ಇದನ್ನು ಏಕಾಗ್ರವೂ ಶಾಸ್ತ್ರೀಯವೂ ಆದ ಚಿಂತನೆಯಿಂದ ಮಾತ್ರ ಪಡೆಯಬಹುದು ಎಂದು ನಾವು ಉಪನಿಷತ್ತುಗಳು ಎಂದು ಕರೆಯುತ್ತಿರುವ ತತ್ವಗ್ರಂಥಗಳಲ್ಲಿ ವಿವರಿಸಲಾಗಿದೆ.
ಬುದ್ಧಿಶಕ್ತಿ ಸೂಕ್ಷ್ಮ ಜ್ಞಾನವನ್ನು ವೃದ್ಧಿಪಡಿಸಿಕೊಳ್ಳುವುದಕ್ಕೂ ಅತ್ಯಗತ್ಯವಾದ ಸಮಚಿತ್ತತೆ ಮತ್ತು ಅಂತಃಸತ್ವವನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ ಒಂದು ರೀತಿಯ ಶಿಕ್ಷಣದಿಂದ ಅದನ್ನು ವಿಚಾರಿಸಬೇಕು. ಇದು ದೊರೆಯುವುದು ಜಪದಿಂದ. ಜಪವನ್ನು ಆಚರಿಸುವುದರ ಮೂಲಕ ಬುದ್ಧಿಶಕ್ತಿ ಸ್ಥಿರವಾದ ಬಳಿಕ ಅದು ತನ್ನಲ್ಲಿ ತಾನೇ ಉಪನಿಷತ್ ತತ್ವಗಳ ಸೂಕ್ಷ್ಮ ಹಾಗೂ ಗಹನ ಅಭಿಪ್ರಾಯಗಳನ್ನು, ಗೂಢವಾದ ವಿಚಾರಗಳನ್ನು ಕಂಡುಕೊಳ್ಳುತ್ತದೆ. ಈ ಬಗೆಯಲ್ಲಿ ವಿವೇಕ ವಿಚಾರ ಶಕ್ತಿ ಉಂಟಾಗುತ್ತದೆ. ಇದರ ಸಹಾಯದಿಂದ ವಿವೇಚನಾ ಶಕ್ತಿಯ ನೈಪುಣ್ಯವನ್ನು ಪಡೆದವನು ಅನಿತ್ಯದ ಕಡೆಗೆ ಮನಸ್ಸು ಧಾವಿಸದಂತೆ ಸೆಳೆದು ಹಿಡಿಯಬಲ್ಲ ಶಕ್ತಿಯನ್ನು ಸಂಪಾದಿಸುತ್ತಾನೆ. ಹೀಗೆ ಅನಿತ್ಯದ ಕಡೆಗೆ ಧಾವಿಸುವ ಮನಸ್ಸನ್ನು ಸೆಳೆದು ಹಿಡಿಯಬಲ್ಲ ಶಕ್ತಿಯನ್ನೇ ಪ್ರತ್ಯಾಹಾರ ಎಂದಿರುವುದು. ಅಂತಹ ವಿವೇಕಿಯಾದ ಮನುಷ್ಯ ಹೆಚ್ಚಿನ ಪರಿಶ್ರಮವಿಲ್ಲದೆ ತನ್ನ ಮನಸ್ಸು ವಿಷಯೇಂದ್ರಿಯಗಳ ಹಂಬಲಕ್ಕೊಳಗಾಗದಂತೆ ಹತೋಟಿಯಲ್ಲಿಟ್ಟುಕೊಳ್ಳುವಂತಾದಾಗ ಶಾರೀರಿಕ ಕ್ರಿಯೆಗಳಲ್ಲಿ ಪರಿಪೂರ್ಣತೆಯನ್ನು ಪಡೆದಂತಾಗುತ್ತದೆ. ಹೀಗೆ ಸಾಧಕ ತನ್ನ ವ್ಯಕ್ತಿತ್ವದ ಪ್ರತಿಯೊಂದು ಪದರಗಳಲ್ಲಿಯೂ ದೈವತ್ವದ ಭಾವನೆಯನ್ನು ಬೇರೂರಿಸಿಕೊಂಡು ಧ್ಯಾನ ನಿರತನಾದ ಮೇಲೆ ಅವನ ಮೈ, ಮನಸ್ಸು ಮತ್ತು ಬುದ್ಧಿ ಯಾವುದೂ ಅವನನ್ನು ಪೀಡಿಸುವುದಿಲ್ಲ. ಅವು ತಮಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿದ್ದುಕೊಂಡು ಸದ್ದುಗದ್ದಲ ಮಾಡುತ್ತಿದ್ದುದನ್ನು ಕ್ರಮವಾಗಿ ಬಿಟ್ಟು ವಿಶ್ರಾಂತಿಯನ್ನು ಪಡೆಯುತ್ತವೆ. ಈ ಬಗೆಯ ಆಂತರಿಕವಾದ ಶಾಂತ ಸ್ಥಿತಿ ಸಾಧಕನಿಗೆ ಅಡಚಣೆಗಳೇ ಇಲ್ಲದ ಪರಮಾತ್ಮ ಭಾವದ ಸ್ಥಿತಿಗೆ, ನಿತ್ಯ ಸತ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಕ್ಷೇತ್ರವೆನಿಸುತ್ತದೆ ಈ ಸಮಾಧಿ ಸ್ಥಿತಿ. ಈ ಪರಮಾನಂದ ಅನುಭೂತಿಯ ಸ್ಥಿತಿಯನ್ನು ಬೇರೆ ಯಾವ ಶಾಸ್ತ್ರಗ್ರಂಥಗಳಲ್ಲಿಯೂ ಈ ಬಗೆಯಲ್ಲಿ ವಿವರಿಸಿಲ್ಲ. ಮಾನವನ ಅಂತಿಮ ಸಾಧನೆಯೇ ಸಮಾಧಿ ಎಂದು ಮಾತ್ರ ಹೇಳಲ್ಪಟ್ಟಿದೆ. ಇದನ್ನು ಬಾಹ್ಯ ಅನುಭವದಿಂದ ಪಡೆದವರಾರೂ ಇಲ್ಲ. ಅದು ನಮ್ಮಲ್ಲಿಯೇ ಯಾವಾಗಲೂ ಇರುವಂಥದ್ದು. ಸಮಾಧಿ ಸ್ಥಿತಿಯನ್ನು ಸಾಧಿಸುವುದರಿಂದ ಹಿಂದೆ ಇದ್ದ, ಇಂದು ಇರುವ, ನಾಳೆ ಮತ್ತೆಂದಿಗೂ ಇರುವ ನಿತ್ಯಾನಂದ ಸ್ಥಿತಿಯನ್ನು ಮರೆಮಾಡಿರುವ ತೆರೆಯನ್ನು ಸರಿಸಲು ಸಹಾಯಕವಾಗುತ್ತದೆ. ಕಲಾತ್ಮಕವಾದ ದೃಷ್ಟಿಯಿಂದ ನವಿರಾದ ಸಾಹಿತ್ಯದ ಜ್ಞಾನದಿಂದ ಮತ್ತು ಮಧುರ ಭಾವನೆಗಳಿಂದ ಮಾನಸಿಕ, ಬೌದ್ಧಿಕ ಮತ್ತು ಶಾರೀರಿಕವಾದ ವಿವಿಧ ಶಿಸ್ತುಗಳನ್ನು ಪರಿಪಾಲಿಸಬೇಕು. ಬಯಕೆಗಳನ್ನು ದಮನ ಮಾಡುವುದಕ್ಕಾಗಿ, ವಿಷಯ ಸುಖಾಪೇಕ್ಷೆಯನ್ನು ನಿರ್ಮೂಲಗೊಳಿಸುವುದಕ್ಕಾಗಿ ಮನಸ್ಸನ್ನು ಬಲವಂತಪಡಿಸಬೇಕೆನ್ನುವ ಪ್ರಶ್ನೆ ಇಲ್ಲ. ಹಾಗೆ ಮಾಡಿದರೆ ಕೇವಲ ಮನೋವಿಕಾರಗಳನ್ನು ಅದುಮಿ ಹಿಡಿದಂತೆ ವಕ್ರತೆಗೆ, ಅವಲಕ್ಷಣಕ್ಕೆ ಈಡು ಮಾಡಿದಂತಾಗುತ್ತದೆ ಅಷ್ಟೇ. ವ್ಯಕ್ತಿತ್ವದ ನೈಸರ್ಗಿಕ ವಿಕಾಸಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಯಾವ ಆತುರವೂ ಇರಬಾರದು. ಬಾಹ್ಯ ಜಗತ್ತಿನ ಯಾವ ನೈಸರ್ಗಿಕ ಕ್ರಿಯೆಗಳಲ್ಲೂ ಆತುರ ಕಂಡುಬರುವುದಿಲ್ಲ. ಸೂರ್ಯನ ಉದಯದಲ್ಲಿ, ಚಂದ್ರನ ಅಸ್ತಮಾನದಲ್ಲಿ, ಹೂ ಅರಳುವುದರಲ್ಲಿ, ಹಣ್ಣಾಗುವುದರಲ್ಲಿ, ಬೀಜಗಳು ಮೊಳೆಯುವುದರಲ್ಲಿ, ಗರ್ಭಕೋಶದಲ್ಲಿ ಭ್ರೂಣ ಬೆಳೆಯುವುದರಲ್ಲಿ, ಮೊಟ್ಟೆಯೊಳಗೆ ಮರಿಯಾಗುವುದರಲ್ಲಿ, ಇವುಗಳಲ್ಲಿ ಯಾವುದೂ ಆತುರದಿಂದ ನಡೆಯುವುದಿಲ್ಲ. ಪ್ರತಿಯೊಂದು ಬೆಳವಣಿಗೆಯ ಕಾರ್ಯವೂ ತನ್ನದೇ ಆದ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಸಾಧಕನಾದವನು ಜ್ಞಾನಾರ್ಜನೆಯ ವಿಚಾರದಲ್ಲಿ ಅತ್ಯಾತುರ ಮಾಡಿ ಗುರಿಯನ್ನು ತಲುಪುತ್ತೇನೆಂದು ಹೊರಟರೆ ಆತುರದಿಂದ ಕೆಲಸ ಕೇಡು ಎಂದಂತಾಗುತ್ತದೆ. ದಯವಿಟ್ಟು ಎಚ್ಚರಿಕೆಯಿಂದ ಮಾಡು, ಅತ್ಯಂತ ಎಚ್ಚರಿಕೆಯಿಂದ ಮಾಡು ಎಂದು ಎಚ್ಚರಿಸಿ ಉಪದೇಶಿಸಿದ್ದಾರೆ. ಪದ್ಯ 31. ಗುರು ಚರಣಾಂಬುಜ ನಿರ್ಭರ ಭಕ್ತಃ ಸಂಸಾರಾದ ಚಿರಾದ್ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ. ಗುರುವಿನ ಚರಣಾಂಬುಜವನ್ನು ನಂಬಿದ ಭಕ್ತನೇ ಮುಕ್ತಿಯ ಪಡೆಯುವ ನೀ. ಮನ ಮೇಣೇಂದ್ರಿಯಗಳನ್ನು ನಿಯಂತ್ರಿಸು, ಕಾಣುವೆ ನಿನ್ನೊಳೆ ದೇವನನ್ನು. ಶಿಷ್ಯನ ಜ್ಞಾನಾರ್ಜನೆಯ ಮಾರ್ಗ ಸುಗಮವಾಗಬೇಕಾದರೆ ಗುರುವಿನಲ್ಲಿ ನಂಬಿಕೆ ಮತ್ತು ಭಕ್ತಿ ಅತ್ಯಗತ್ಯ. ಮಾನವನಿಗೆ ತನ್ನ ಅಂತರಂಗದಲ್ಲಿರುವ ನಂಬಿಕೆಯೊಂದೇ ಪವಿತ್ರ ಶಕ್ತಿ. ನಂಬಿಕೆಯ ಬಗ್ಗೆ ಸೈಂಟ್ ಆಗಸ್ಟಿನ್ ಹೇಳುವ ಮಾತು ತುಂಬ ಗಹನವಾದದ್ದು. ಆತ ಹೇಳುತ್ತಾನೆ, ನಂಬಿಕೆ ಎಂದರೆ ಯಾವುದು ನಿನಗೆ ಅಗೋಚರವೋ ಅದರಲ್ಲಿ ಭರವಸೆಯನ್ನಿಡುವುದು. ಆ ಭರವಸೆಯಿಂದ ನಿನಗಾಗುವ ಪರಮ ಲಾಭವೆಂದರೆ ಅಗೋಚರವಾದದ್ದನ್ನು ಸಂದರ್ಶಿಸುವುದು. ಗುರು ಹೇಳುವುದನ್ನು ನಾವು ತಕ್ಷಣದಲ್ಲಿ ಗ್ರಹಿಸಿಕೊಳ್ಳಲಾಗುವುದಿಲ್ಲ. ಆದರೆ ಆತನೊಂದಿಗೆ ಆತನ ವಾಣಿಯನ್ನು ವಿವೇಕದಿಂದ ಗ್ರಹಿಸಲು ಅವನು ನೀಡುವ ತಾರ್ಕಿಕ ವಿವರಣೆ ನಮಗೆ ಸಹಾಯಕವಾಗುತ್ತದೆ. ನಮ್ಮ ಮಂದಗ್ರಾಹಕ ಚೇತನ ಯಾವುದೋ ಒಂದು ಧ್ಯೇಯಕ್ಕೆ ಅಂಟಿಕೊಂಡಾಗ ಆ ಧ್ಯೇಯದಲ್ಲಿ ನಾವು ನಂಬಿಕೆಯನ್ನಿಡುವುದು ಸ್ವಾಭಾವಿಕ. ಅದಕ್ಕಾಗಿಯೇ ನಂಬಿಕೆಯೇ ಮಾನವನ ಪವಿತ್ರ ಶಕ್ತಿ ಎಂದದ್ದು.
ಯಾವುದನ್ನು ಬುದ್ಧಿಪೂರ್ವಕವಾಗಿ ನಂಬಿರುತ್ತಾನೋ, ಯಾವುದರಿಂದ ದರ್ಶನವನ್ನು ಪಡೆಯಲಿರುತ್ತಾನೋ ಆ ನಂಬಿಕೆಯೇ ಮಾನವನ ಪರಮಶಕ್ತಿ. ಅದರ ಮಹದ್ಬಲವೇ ಮನುಷ್ಯನನ್ನು ತನ್ನ ಯಾವುದೋ ಒಂದು ಬಗೆಯ ಐಂದ್ರಜಾಲಿಕ ಶಕ್ತಿಯ ರೆಕ್ಕೆಗಳ ಮೇಲೆ ಸುರಕ್ಷಿತವಾಗಿ ಕುಳ್ಳಿರಿಸಿಕೊಂಡು ಅವನು ಬಯಸುವ ಅಂತಿಮ ತಾಣಕ್ಕೆ ತಂದು ಬಿಡುತ್ತದೆ. ಮೊದಲು ಗುರುವನ್ನು ನಂಬದಿದ್ದಲ್ಲಿ ಶಿಷ್ಯನದು ಹುಟ್ಟು ಕುರುಡುತನ, ಶುದ್ಧ ಕಿವುಡನ ಹೆಳವನ ಯಾತ್ರೆಯಾದಂತಾಗುತ್ತದೆ. ಆಚಾರ್ಯ ಶಂಕರರು ಈ ಮಾರ್ಗವನ್ನು ಅವಲಂಬಿಸುವ ಎಲ್ಲ ಕಾಲದ ಎಲ್ಲ ಯುಗಗಳ ಜ್ಞಾನೋಪಾಸಕರಿಗೂ ನೀಡುವ ಸಂದೇಶವೆಂದರೆ, ಸಂಸಾರದಿಂದ ನಿಮಗೆಲ್ಲ ಬೇಗ ಮುಕ್ತಿ ಲಭಿಸಲಿ ಎಂದು. ಇದು ಅವರ ಆಶಯ. ಆ ಮುಕ್ತಿ ಯಾವಾಗಲೂ ಎಲ್ಲಿಯೋ ದೊರೆಯುವುದಲ್ಲ, ಇಂದು ಇಲ್ಲೇ ದೊರೆಯುತ್ತದೆ. ಇಲ್ಲಿ ಆಚಾರ್ಯರು ಶಿಷ್ಯನನ್ನು ಮತ್ತೆ ಇಂದ್ರಿಯ ಸಂಯಮದಿಂದ, ಚಿತ್ತೈಕಾಗ್ರತೆಯಿಂದ ನೀನು ನಿನ್ನ ಹೃದಯದಲ್ಲೇ ನೆಲೆಸಿರುವ ಪರಮಾತ್ಮನನ್ನು ಕಾಣು ಎಂದು ಹರಸುತ್ತಾರೆ. ಈಗ ಇಷ್ಟು ಸಾಕು. ಇದು ಭಾಗ 11. ಮುಂದಿನದು ಭಾಗ 12ರಲ್ಲಿ. ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃದಯಾಂತರಾಳದ ನಮಸ್ಕಾರಗಳು. ನಾವು ಶ್ರೀ ಶಂಕರಾಚಾರ್ಯ ವಿರಚಿತ ಸ್ವಾಮಿ ಚಿನ್ಮಯಾನಂದರ ಆಂಗ್ಲ ಭಾಷೆಯ ವ್ಯಾಖ್ಯಾನ ಆಧಾರಿತ ಶ್ರೀ BK ತಿಮ್ಮಪ್ಪನವರಿಂದ ಕನ್ನಡದಲ್ಲಿ ಅನುವಾದಿಸಲ್ಪಟ್ಟ ಭಜಗೋವಿಂದಂನ ಪಠಣ ಮಾಡುತ್ತಿದ್ದೆವು. ಈಗ ಇದರ ಮುಂದುವರಿಕೆ ಭಾಗ 12ರಲ್ಲಿ. ಗುರುವಿನಲ್ಲಿ ನಿರ್ಮಲ ಭಕ್ತಿಯನ್ನಿಡುವುದನ್ನು ಮತ್ತು ಗುರುವಿನಲ್ಲಿ ಕೈಂಕರ್ಯ ವೃತ್ತಿಯನ್ನು ಕೈಗೊಳ್ಳುವುದನ್ನು ಅನುಸರಿಸುವುದು ಕೇವಲ ಶಿಷ್ಯವರ್ಗ ಮಾತ್ರವಲ್ಲ, ಗುರುಗಳಾದವರು ತಮ್ಮ ಗುರುಗಳಿಗೆ ನಿರ್ಮಲ ಭಕ್ತರು, ದಾಸರು ಆಗಿರುತ್ತಿದ್ದರು. ಆಚಾರ್ಯ ಶಂಕರರು ಬಹುಶಃ ಈ ಪದ್ಯವನ್ನು ತಮ್ಮ ಗುರುಗಳನ್ನು ಧ್ಯಾನಿಸಿದ್ದಾರೆಂದು ತೋರುತ್ತದೆ. ಅವರ ಗುರುಗಳ ಹೆಸರು ಕೂಡ ಗೋವಿಂದಾಚಾರ್ಯ ಎಂಬುದಾಗಿದ್ದುದರಿಂದಲೇ ಭಜಗೋವಿಂದಂ ಭಜಗೋವಿಂದಂ ಎನ್ನುವುದರಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆನಂದ. ಉಪನಿಷತ್ತುಗಳಲ್ಲಿ ಕೂಡ ಗುರುಗಳ ಮಹತ್ವ ವಿವರಿಸಲ್ಪಟ್ಟಿದೆ. ಮುಂಡಕೋಪನಿಷತ್ತಿನಲ್ಲಿ ಸದ್ಗುರುವಿನ ಲಕ್ಷಣಗಳನ್ನು ವಿವರಿಸಲಾಗಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲೂ ಋಷಿ ಆಧ್ಯಾತ್ಮ ಪ್ರಗತಿಯ ಪಥದಲ್ಲಿ ಸಂಶಯ ನಿವೃತ್ತಿಯಾಗಬೇಕಾದರೆ ಗುರು ಅತ್ಯವಶ್ಯಕ ಎಂದಿದ್ದಾರೆ. ಉಪನಿಷತ್ತು ಗುರುವನ್ನು ಪಡೆದಿರುವವನಿಗೆ ಮಾತ್ರ ಮೋಕ್ಷ ಸಿದ್ಧಿಸುತ್ತದೆ ಎನ್ನುತ್ತದೆ. ವೇದಾಂತದಲ್ಲಿ ಗುರುವಿಗೆ ಶರಣಾಗುವ ಬಗೆಯನ್ನು ಈ ಗ್ರಂಥ ಸಂಗ್ರಹವಾಗಿ ಹೇಳಿರುವ ವಿಷಯವೇ ಭಜಗೋವಿಂದಂ ಭಜಗೋವಿಂದಂ ಭಜಗೋವಿಂದಂ. ಭಜಗೋವಿಂದಂ ಗ್ರಂಥ ಶಂಕರರ ಸಾಮಾನ್ಯ ಗ್ರಂಥಗಳಲ್ಲಿ ಒಂದು ಎಂದು ಹೇಳುವುದುಂಟು. ಮಹಾವ್ಯಕ್ತಿಗಳು ತಮ್ಮ ಉನ್ಮೇಷ ಸ್ಥಿತಿಯ ಕ್ಷಣಗಳಲ್ಲಿ ಹೊರಬರುವ ಪರಮಸತ್ಯವನ್ನು ಅತ್ಯಂತ ಸರಳ ಶೈಲಿಯಲ್ಲಿ ನಿರೂಪಿಸುವ ತಂತ್ರವನ್ನು ಬಲ್ಲವರಾಗಿರುತ್ತಾರೆ. ಪದ್ಯ 21. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಹಾರೆ ಬಹುದುಸ್ತಾರೆ ಕೃಪಯಾಪರೆ ಪಾಹಿ ಮುರಾರೆ. ಹುಟ್ಟುತ್ತ ಮತ್ತೆ ಸಾಯುತ್ತ ಮತ್ತೆ ಜನನಿಯ ಜಠರದ ಶಯನವೂ ಮತ್ತೆ ದುಸ್ತರವಿ ಸಂಸಾರ ಮುರಾರಿ ಅಪಾರ ಕೃಪೆಯೆಂದೆನ್ನನು ಸಲಹು. ಸದಾ ಸುತ್ತುವ ಜನನ ಮರಣದ ಸಂಸಾರ ಚಕ್ರದಲ್ಲಿ ಜೀವ ಸುತ್ತುತ್ತಿರುತ್ತದೆ. ಪ್ರತಿಯೊಬ್ಬನೂ ಆಶಾಮೋಹಾದಿಗಳಿಂದ ಪ್ರೇರಿತನಾಗಿ ಅವುಗಳ ಬೆನ್ನು ಹತ್ತಿ ತೃಪ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ಕಲ್ಪನಾ ಸಾಮರ್ಥ್ಯದಿಂದ ಅದೇ ಒಂದು ಹವ್ಯಾಸವಾಗಿ ಸದಾ ಶ್ರಮಿಸುತ್ತಾನೆ. ಆದರೂ ಅವನಿಗೆ ಅದರಿಂದ ಸಂಪೂರ್ಣ ತೃಪ್ತಿ ದೊರೆಯುವುದಿಲ್ಲ. ಒಂದಾದ ಮೇಲೊಂದು ನಿತ್ಯ ನೂತನವಾದ ಅನುಭವಗಳ ಕ್ಷೇತ್ರವನ್ನೇ ಅರಸುತ್ತಾನೆ. ಪ್ರತಿಯೊಂದು ಜೀವಿತ ಕಾಲವು ಅವನ ಪೂರ್ವ ವಾಸನೆಗಳನ್ನು ಹೋಗಲಾಡಿಸುವುದರ ಬದಲು ಅವನಲ್ಲಿ ಹೊಸ ಹೊಸ ವಾಸನೆಗಳನ್ನು ವೃದ್ಧಿಗೊಳಿಸುತ್ತದೆ. ನಾವಿಲ್ಲಿ ಜನಿಸಿ ಬಂದಿರುವುದು ಪುನೀತರಾಗುವುದಕ್ಕಾಗಿ. ಆದರೆ ಇಲ್ಲಿ ನಮಗೆ ಸರಿಯಾದ ದಾರಿ ಮತ್ತು ಗುರಿ ಕಾಣದೆ ನಮ್ಮಲ್ಲಿರುವ ಬಾಹ್ಯ ಪ್ರವೃತ್ತತೆಯಿಂದ ರಮ್ಯವಾದ ಹಾಗೂ ನಾವಾಗಿ ಬಣ್ಣ ಕೊಟ್ಟುಕೊಂಡ ವಸ್ತುಗಳ ಕಡೆಗೆ ನಮ್ಮ ಮನಸ್ಸು ಮಾರು ಹೋಗುತ್ತದೆ. ಇದೇ ಮಾಯೆಯ ಲೀಲೆ. ನಾವು ಸಹಜ ವಾಸನಾಗಳಿಂದಾಗಿಯೇ ಮಾನವನ ಪ್ರಯತ್ನ ಮತ್ತು ಸಾಹಸಪೂರ್ಣವಾದ ಲೌಕಿಕ ವಸ್ತುಗಳ ಮತ್ತು ಜೀವಿಗಳ ಮಧ್ಯದಲ್ಲಿ ಜೀವಿಸುತ್ತಿದ್ದೇವೆ. ಸಹಜ ವಾಸನೆಗಳಿಗೆ ಅನುಗುಣವಾಗಿ ನಾವು ಜೀವಿಸಬೇಕಾದರೂ ನಮ್ಮ ನಿತ್ಯ ಜೀವನದಲ್ಲಿ ಅವುಗಳು ಕ್ಷಯಿಸುವಂತೆ ಮಾಡಿ ಅಹಂ ಮಮಕಾರಗಳನ್ನು ಹೋಗಲಾಡಿಸಿಕೊಂಡು ಹೊಸ ವಾಸನೆಗಳು ನಮ್ಮಲ್ಲಿ ಉಂಟಾಗದಂತೆ ಜೀವಿಸುವುದೇ ಸರಿಯಾದ ಜೀವನ ಮಾರ್ಗ. ದುಡಿ, ಸಂಪಾದಿಸು, ಆದರೆ ನಿನ್ನ ಎಲ್ಲ ಕಾರ್ಯಗಳಲ್ಲಿಯೂ ಲೋಕ ಕಲ್ಯಾಣಾರ್ಥವಾಗಿ ಸಮರ್ಪಿಸುವ ದೃಷ್ಟಿಯುಳ್ಳವನಾಗಿ ಯಜ್ಞಭಾವದಿಂದ ಕೂಡಿ ಸಂಪಾದಿಸು ಎಂದು ಹೇಳುತ್ತದೆ ಭಗವದ್ಗೀತೆ. ಹೀಗೆ ಸಹಜ ವಾಸನೆಗಳು ಕ್ಷೀಣಿಸಿದ ಮೇಲೆ ವಿಚಾರ ಶಕ್ತಿಗಿದ್ದಂತಹ ಆತಂಕಗಳು ಕಡಿಮೆಯಾಗುತ್ತವೆ. ಇದರಿಂದ
ಸೂಕ್ಷ್ಮ ಶರೀರ ಅಂದರೆ ಮನೋಬುದ್ಧಿಗಳು ವಿಚಲಿತಕ್ಕೆ ಒಳಗಾಗುವುದಿಲ್ಲ. ಅಂದರೆ ಏಕಾಗ್ರತೆಯಲ್ಲಿ ಜ್ಞಾನಾನುಭೂತಿಯನ್ನು ಪಡೆಯುತ್ತದೆ. ಆ ಬಳಿಕ ಆ ವ್ಯಕ್ತಿಯಲ್ಲಿ ಯಾವ ವಾಸನೆಗಳಾಗಲಿ ಅಥವಾ ವಿಚಾರಗಳಾಗಲಿ ಉಂಟಾಗುವುದಿಲ್ಲ. ಮತ್ತೆ ಮತ್ತೆ ಜನಿಸಬೇಕಾದ ಕಾರಣಗಳು ನಾಶವಾಗುತ್ತವೆ. ಜನಿಸುವಾಗ ಯಾತನೆ, ಸಾಯುವಾಗಲೂ ಅತಿ ಯಾತನೆ, ಮತ್ತು ಜನನಿಯ ಗರ್ಭಕೋಶವನ್ನು ಹೊಕ್ಕಾಗ ನಾನಾ ಪ್ರಕಾರವಾದ ಯಾತನೆಗಳು. ಜನನಿಯ ಶಾರೀರಿಕ ಮತ್ತು ಮಾನಸಿಕವಾದ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿ ಬಂಧನದಲ್ಲಿದ್ದುಕೊಂಡು ಕಡು ಕಷ್ಟಗಳನ್ನು ಅನುಭವಿಸಬೇಕು. ಇಷ್ಟಾದರೂ ಈ ಸ್ಥಿತಿಯನ್ನು ಬಿಟ್ಟು ಬೇರೆ ದಾರಿಯಿಲ್ಲ. ಪರಿಪೂರ್ಣ ಸ್ಥಿತಿಯಿಂದ ಕೆಳಗೆ ಬೀಳುವ ರಭಸವನ್ನು ನಿಯಂತ್ರಿಸುವ ಶಕ್ತಿ ನಮ್ಮಲ್ಲಿ ತನಗೆ ತಾನೇ ಇರುವುದಿಲ್ಲ. ನನ್ನಲ್ಲಿ ಉದ್ಭವಿಸಿದ ಅಹಂಭಾವ ಈಗ ಬೆಳೆದು ಪ್ರಬಲಗೊಂಡು ನಿರ್ದಯವಾಗಿ ನನ್ನನ್ನು ಆಳುತ್ತಿದೆ. ನಾನೀಗ ಅದರ ಕಿಂಕರನಾಗಿ ಬಿಟ್ಟಿದ್ದೇನೆ. ನನ್ನೊಳಗಿನ ದುರಾಕ್ರಮಿಯನ್ನು ಓಡಿಸಿ ನಾನು ಸ್ವತಂತ್ರನಾಗಲೇಬೇಕಾದರೆ ನನಗೀಗ ಒಬ್ಬ ಧೀರನು, ನನ್ನ ಮೇಲೆ ಅನುಕಂಪವುಳ್ಳವನು ಆದ ಮಿತ್ರನ ಸಹಾಯ ನನಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಇಂತಹ ಗೆಳೆಯ ಯಾರಿರಬಹುದು? ಓ ಮುರಾರಿ, ನನ್ನನ್ನು ರಕ್ಷಿಸು, ನನ್ನಲ್ಲಿ ಕೃಪೆ ತೋರು ಎಂದು ಅವನಲ್ಲಿ ಮೊರೆಯಿಟ್ಟು ಅವನ ಸಿರಿಯಡಿಗಳನ್ನು ಸಂದರ್ಶಿಸುವುದು ಒಂದೇ ಸರಿಯಾದ ದಾರಿ. ವಿಷಯ ವಿಕಾರಗಳ ದಾಸನಾಗಿದ್ದು ಜೀವಿತವಿಡೀ ದೈವದಲ್ಲಿ ನಂಬಿಕೆಯನ್ನು ಇಡದೆ ಈಗ ನನ್ನನ್ನು ರಕ್ಷಿಸು ಎಂದು ಭಗವಂತನನ್ನು ಕೇಳಲು ನನಗಿಲ್ಲಿ ಯಾವ ಅಧಿಕಾರವಿದೆ? ಓ ದೇವ, ನಿನ್ನನ್ನು ಕಾಣುವ ನಂಬಿಕೆ ನನಗಿಲ್ಲ. ನನ್ನಲ್ಲಿ ನಿನಗರ್ಪಿಸಲು ನನ್ನ ಕಂಬನಿಯಲ್ಲದೆ ಮತ್ತೇನೂ ಇಲ್ಲ. ನನಗಾಗಿ ಬೇಡುವುದು ತಾನೇ ಏನಿದೆ? ಈಗ ನನ್ನಲ್ಲಿರುವುದು ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದರಿಂದ ಉಂಟಾದ ದಣಿವು, ಸ್ವಾರ್ಥಪರವಾದ ಪ್ರವೃತ್ತಿಗಳು, ವಿಷಯ ಲಂಪಟತನದ ದುರ್ಗಂಧ, ವಿಷಯ ವಿಕಾರಗಳಿಗೆ ಒಳಗಾಗಿ ಬೆವರು ಸುರಿಸಿದುದು, ಇವುಗಳು ಮಾತ್ರ. ಒಂದು ರೀತಿಯಲ್ಲಿ ನಿನ್ನ ಅನುಕಂಪಕ್ಕೆ ನಾನು ಅನರ್ಹ. ಆದರೂ ಓ ದೇವ, ನಾನು ಬಳಲಿದ್ದೇನೆ, ಬಡಿದಪ್ಪಳಿಸಲ್ಪಟ್ಟಿದ್ದೇನೆ, ಬರಿದಾಗಿ ಹೋಗಿದ್ದೇನೆ, ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಸಂಪೂರ್ಣವಾಗಿ ನಾನೆಂದು ಅಸಹಾಯಕ. ನಿನ್ನಲ್ಲಿ ಶರಣು ಹೊಕ್ಕಿದ್ದೇನೆ, ನಿನ್ನ ಕೃಪೆಯ ಮೊರೆ ಹೊಕ್ಕಿದ್ದೇನೆ. ನನ್ನ ಮೊರೆಯನ್ನು ಲಾಲಿಸು, ನನ್ನನ್ನು ಕಾಪಾಡು ಎಂದು ಬೇಡುತ್ತಿದ್ದೇನೆ. ನೀನು ಕೃಪಾಸಾಗರನಲ್ಲವೇ? ನೀನು ದೈತ್ಯ ಮುರನನ್ನು ಸಂಹರಿಸಿದವನಲ್ಲವೇ? ನೀನು ಕೃಪೆ ಮಾಡಿ ನನ್ನ ಒಳಗಿನ ಮುರನನ್ನು ಸಂಹರಿಸಿ ನನ್ನನ್ನು ರಕ್ಷಿಸಬಾರದೆ? ನನ್ನಲ್ಲಿರುವ ದುಷ್ಟ ವಾಸನೆಗಳನ್ನು ನಿರ್ಮೂಲಗೊಳಿಸಿ ನನ್ನನ್ನು ರಕ್ಷಿಸಬಾರದೆ? ಈ ರೀತಿ ನಾವು ಭಗವಂತನಲ್ಲಿ ಶರಣು ಹೊಕ್ಕು ಅವನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುವಂತಾಗಬೇಕು. ನಮ್ಮ ಒಳಗೆ ಅಡಗಿಕೊಂಡು ತಮ್ಮ ತೃಪ್ತಿಗಾಗಿ ಸದಾ ನಮ್ಮನ್ನು ಬಾಧಿಸುವ ದುಷ್ಟ ವಾಸನೆಗಳನ್ನು ಹೋಗಲಾಡಿಸಲು ಮೇಲೆ ಹೇಳಿದ ದಿವ್ಯ ಹಾಗೂ ಪವಿತ್ರ ಭಾವನೆಗಳಿಂದ ಮಾತ್ರ ಸಾಧ್ಯ. ದುಷ್ಟ ವಾಸನೆಗಳು ನಿರ್ಮೂಲವಾಗಿ ಸತ್ ವಾಸನೆಗಳು ಉಂಟಾದ ಮೇಲೆ ಮುರಳೀಧರನ ಮುರಳಿಯ ನಾದವನ್ನು ಕೇಳಬಹುದು, ಅವನ ವದನಾರವಿಂದವನ್ನು ಕಾಣಬಹುದು, ಬೃಂದಾವನದ ಸುಮರಾಜಿಯಿಂದ ನಿರ್ಮಿಸಿದ ಕೊರಳಹಾರದ ಸೌರಭವನ್ನು ಅಘ್ರಾಣಿಸಬಹುದು, ಅವನ ಕೈಯಲ್ಲಿರುವ ನವನೀತವನ್ನು ಸವಿಯಬಹುದು, ಅವನ ಆಲಿಂಗನದ ಸುಖವನ್ನು ಅನುಭವಿಸಬಹುದು. ಭಜಗೋವಿಂದಂನ ಲಲಿತ ಪದಪುಂಜಗಳು, ಧ್ವನಿಯ ಏರಿಳಿತದ ಮನೋಹರತೆ, ಅದಕ್ಕೊಪ್ಪುವ ಛಂದಸ್ಸು, ಪಲ್ಲವಿ ಕೇಳಿದೊಡನೆ ತನು ಪುಳಕ ಉಂಟಾಗುವ ಪಲ್ಲವಿ ಪದ್ಯದ ಮಾಟ, ಇವೆಲ್ಲ ಅಂಶಗಳ ಕಾರಣದಿಂದಾಗಿ ನಮ್ಮ ರಾಷ್ಟ್ರದಲ್ಲಿ ಭಜಗೋವಿಂದಂ ಇಂದಿಗೂ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ. ಭಾರತದ ಮೂಲೆ ಮೂಲೆಗಳಲ್ಲೂ ಈ ಶ್ಲೋಕಗಳನ್ನು ನಾವು ಇಂದಿಗೂ ಕೇಳಬಹುದು. ಸಣ್ಣ ಸಣ್ಣ ಮಕ್ಕಳು ತಮ್ಮ ತೊದಲು ನುಡಿಗಳಿಂದ ಉಚ್ಚರಿಸಿದ್ದಾರೆ, ಹುಡುಗರು ಹಾಡಿದ್ದಾರೆ, ವಿದಗ್ಧರು ಮೆಚ್ಚಿಕೊಂಡಿದ್ದಾರೆ, ತಾತ್ವಿಕರು ಆನಂದಿಸಿದ್ದಾರೆ, ಸಾಧಕರು ತಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಪಡೆದಿದ್ದಾರೆ. ಈಗ ಸ್ವಾಮಿ ಚಿನ್ಮಯಾನಂದರು ಶ್ರೀ ಶಂಕರಾಚಾರ್ಯರ ಭಜಗೋವಿಂದಮನ ವ್ಯಾಖ್ಯಾನವನ್ನು ಆಂಗ್ಲ ಭಾಷೆಯಲ್ಲಿ ಮಾಡಿದ್ದನ್ನು ಸ್ವಲ್ಪ ನೋಡುವ. ಅಗೈನ್ ಬರ್ತ್, ಅಗೈನ್ ಡೆತ್, ಆ್ಯಂಡ್ ಅಗೈನ್ ಲೈಯಿಂಗ್ ಇನ್ ಮದರ್ಸ್ womb. ದಿಸ್ ಸಂಸಾರ process is very hard to cross over. Save me, Murari, O destroyer of Mura, through thy infinite kindness. The wheel of birth and death is never at rest for the jiva. The individualized ego, prompted by desires, entertained by his imagination and cultivated by his habits, but not yet completely fulfilled, must seek ever fresh fields of experiences repeatedly in each lifetime. Instead of exhausting the existing desires or vasanas, each one gathers to himself a new set of vasanas.
We come here for a purgation, but due to our ignorance of the way and the goal, the extrovertedness in us compels us to get ourselves attached to the objects which have a beauty and a charm created by the imaginations of our minds. Maya at work. We come with our vasanas into vasanas playing crisscross, which is the world of objects and beings, the actual field of man's endeavor. To live up to the sahaja vasanas and to exhaust them through actions undertaken without ego and egocentric desires, aham mama, so that no new vasanas may precipitate in us, is really the way. By all means act and achieve, but let your actions be in an attitude of dedication with an idea to serve in a spirit of yajna, says the Gita. Thus, when the existing vasanas are reduced, the thought disturbances calm down, and thus, when the subtle body dies a mystic death, meaning is transcended, the experience is of the infinite spirit. Thereafter, since there are no vasanas in the individual, there are no thoughts in him, and so no subtle body to claim a new embodiment to function in any fresh environment. The causes for all repeated births thus totally cease. Birth is painful. Death, of course, is terribly painful. So, and again, to come to life in the horrid cell of the womb, there to be crushed, twisted, imprisoned, and persecuted by the physical and mental strains and jerks of the mother, is indeed aberrant, terrible, cruel. And yet, as we are today, we are seemingly helpless. The momentum gathered by this great fall from perfections is too powerful to be halted all by ourselves. The ego, born out of me, has now become a mighty power ruling over me relentlessly, and in front of this usurper of my bosom, I am but a slave. To free myself from this great inner tyrant, I need now a mighty friend, a powerful and sympathetic friend. And who can it be? O destroyer of Mura, Lord Krishna, save me, help me, please, is the ardent prayer unto him, and seeking his feet of love is the only way out. And even here, what right have I, the slave of my own passions, the non believer of all these years, to seek his help now? True, I have no faith to meet thee. O Lord, I have nothing to offer thee except my own tears. I have nothing to claim from myself except the fatigue of my indulgence, the stink of my selfish acts, the sweat of my passions, the cause of my attachments. In fact, I don't deserve to be saved. Yet, Lord, I am tired, beaten out completely, exhausted thoroughly, repentant fully, helpless wholly. I surrender myself to Thee and Thy grace. I claim a hearing and expect help from Thee. Are not Thou the ocean of Kripa, of grace, of kindness, and of love? Art Thou not the destroyer of the demon Mura? Won't Thou in Thy kindness take pity on me, and once more destroy the old enemy, Mura, in my bosom, the bundle of my own wretched vasanas? Thus, to surrender unto Him and to sincerely invoke His grace is to create in us divine and godly vasanas, which are the only antidote to the ego and the egocentric vasanas that constantly clamor in our bosom for gratification. Once these are hushed, the song of the flute bearer shall be heard. The blue light of his aura can be seen. The fragrance of his garland of wild flowers can be smelt. The butter of his hand can be tasted. The embrace of the infinite can be experienced. A man of realization, after achieving the goal and realizing the liquidation of his individuality and therefore of his personal
proprietorship over his body is described in our sacred books as living on thereafter as a child, as a madman, or as a ghost. These examples are given to express one or the other aspect of his mental attitudes to the world outside. He is not a child or a madman or a ghost, yet he is like them. He has in him some qualities of these, and so he is like a child, like a madman, or like a ghost. Love and hatred we find even in children. They express all emotions as and when they arise in their innocent minds, but the very next moment they have forgotten all about these feelings. Children are always found to be fully engrossed with their immediate mental mood. They have no capacity to drag the past into present and color the present happenings with the dead past. There is perfect spontaneity both in children and in the perfect seer. A man of perfection also lives from the moment to the moment and lives fully and entirely in the chaste present. He carries no regrets from the past nor has any anxiety for the future. Right here and now, like the children ever do, the man of realization lives and rebels. A madman moving amidst us, his mind is full of his own thoughts, and the ordinary folks have no entry into the thought world of the demented man. So too, the man of perfection moves amongst us, and his inner experiences are too deep and strange for us to gauge and understand. He lives amidst us. Often he conforms to the discipline of our social actions, but even though his feet are amidst us in our own world, his head is held ever above the clouds of likes and dislikes, ego and its vanities, joys and sorrows. ಇಲ್ಲಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸ್ವಾಮಿ ಚಿನ್ಮಯಾನಂದರ ಆಂಗ್ಲ ಭಾಷೆಯ ವ್ಯಾಖ್ಯಾನ ಆಧಾರಿತ ಶ್ರೀ ಬಿ ಕೆ ತಿಮ್ಮಪ್ಪನವರಿಂದ ಕನ್ನಡದಲ್ಲಿ ಅನುವಾದಿಸಲ್ಪಟ್ಟ ಭಜಗೋವಿಂದಂನ ಪಠಣವು ಮುಕ್ತಾಯವಾಯಿತು. ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.